ಚೆನ್ನಾಗಿದೆ ಮೂವಿ. ತುಂಬ ಆ್ಯಕ್ಟರ್ಸ್ ಆಗಲಿ ಮತ್ತು ಕಥೆ ಆಗಲಿ ಮತ್ತು ಆ ಮೂವಿಗೆ ಏನು ಬೇಕೋ ಅದೆಲ್ಲದೂ ಪ್ರೊಡ್ಯೂಸರ್ ಆದವರು ತುಂಬ ಎಲ್ಲ ಥರದ್ದೂ ಅದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಈ ನಡುವೆ ಬರೀ ಲವ್ ಸ್ಟೋರಿ, ಈ ಕ್ರೈಮ್ ಸ್ಟೋರಿ ಈ ಥರದ್ದೇ ಬರ್ತಿತ್ತು. ಬಟ್ ಅದರಲ್ಲಿ ಒಂದಿದು ಡಿಫ್ರೆಂಟ್ ಸ್ಟೋರಿ. ಮತ್ತು ಈಗ ಸಮ್ಮರ್ ಹಾಲಿಡೇ ಇರುತ್ತೆ, ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಸೊ ಈ ಥರ ಮೂವಿಗಳು ಬರಬೇಕು. ಅದು ಉತ್ತರ ಕರ್ನಾಟಕ ಭಾಗದಿಂದ ಈ ಮೂವಿ ಬಂದಿರೋದು ತುಂಬ ತುಂಬ ಖುಷಿ ಇದೆ. ಮತ್ತು ಮೂವಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಪಪ್ಪಿ. ಸೊ ಇದು ಕಲಾಭಿಮಾನಿಗಳಿಗೆ, ಕಲಾಬಂಧುಗಳಿಗೆ ಒಳ್ಳೆ ಉತ್ಪನ್ನ ಕೊಡುವಂಥ ಚಲನಚಿತ್ರವಾಗಿದೆ. ಇವಾಗೆಲ್ಲ ಮೊದಲೆಲ್ಲ ಲವ್, ಅದೇ ಕ್ರೈಮು ಮತ್ತು ಇದು ಬರೀ ಪಬ್ ಅಂತೆಲ್ಲ ಸಿನಿಮಾ ಬರ್ತಾಯಿದ್ವು. ಅದು ನೋಡಿ ಬೇಜಾರಾಯಿತು. ಈ ಥರದ್ದು ಹೊಸ ಒಂದು ಯುನಿಕ್ ಆಗಿರೋ ಮೂವಿ ಬಂದುಬಿಟ್ಟು ಭಾಳ ಒಳ್ಳೆ ಜನಗಳ ಒಳ್ಳೆ ಸಂದೇಶವನ್ನು ಕೊಡ್ತಾಯಿದೆ. ಈ ಥರ ಮೂವಿಗಳು ಬರ್ತಾನೆ ಇರಬೇಕು, ಚೆನ್ನಾಗಿರೋ ಫಿಲ್ಮ್ ತೆಗಿತಾ ಇರಬೇಕು. ಅಂದರೆ ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ. ಸೊ ಬೇರೆದರಲ್ಲಿ ಚೆನ್ನಾಗಿ ಕಂಪೇರ್ ಮಾಡಿ ಒಳ್ಳೆ ಮೆಸೇಜ್. ಈ ಡಾಗ್ ಪೆಟ್ಸ್ಗಳಿಗೆ ಏನು ಪ್ರಿಯರಿದ್ದಾರೆ ಅವಳಂತ ಬರೋವಂಥ ಮೂವಿ ಇದು. ಸೊ ಎಲ್ಲ ಫ್ಯಾಮಿಲಿ ಕರ್ಕೊಂಬಂದು ಒಳ್ಳೆ ಚೆನ್ನಾಗಿದೆ ಮೂವಿ. ಆಲ್ ದ ಬೆಸ್ಟ್ ಪಪ್ಪಿ. ಪಪ್ಪಿ ಸಿನಿಮಾ ಇದೊಂದು ಬರೀ ಸಿನಿಮಾ ಅಲ್ಲ, ಇದು ಒಂದು ಎಮೋಷ್ನಲ್ ಟಚ್ ಕೊಡುತ್ತೆ. ಯಾಕಂದರೆ ಇವಾಗಿನ ಸಿನಿಮಾ ನೋಡಿದರೆ ಬರೀ ನಿಮಗೆ ಲವ್ ಸ್ಟೋರೀಸು, ಕ್ರೈಮು, ಬಡ್ದಾಡೋದು ಬರೀ ಅದೇ ಕಾಣಿಸ್ತದೆ. ಆದರೆ ಇದರಲ್ಲಿ ಒಂದು ಫಸ್ಟಿಗೆ ನಗುನೂ ಇದೆ, ಆಮೇಲೆ ಲಾಸ್ಟಿಗೆ ಒಂದು ಎಮೋಷ್ನಲ್ ಟಚ್ ಕೊಡ್ತಾರೆ. ಅದಕ್ಕೋಸ್ಕರ ಅದರಿಂದ ಮತ್ತು ನಮ್ಮ ಉತ್ತರ ಕರ್ನಾಟಕದವ್ರು ಮಾಡಿದಂಥ ಸಿನಿಮಾ ಇದು. ಎಲ್ಲರೂ ನೋಡಿರಿ. ಹಾಗೂ ಇನ್ನೂ ಹೆಚ್ಚಿನ ನಮ್ಮ ಕಲಾವಿದರಿಗೆ, ಯುವ ಕಲಾವಿದರಾದರೆ ಎಲ್ಲರಿಗೂ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಹಾಗೂ ಒಳ್ಳೆಯ ಸಿನಿಮಾ ಐತಿ, ಫುಲ್ ಫ್ಯಾಮಿಲಿ ಬಂದು ನೋಡಿರಿ. ಭಾಷೆ ಸೊಗಡಿನ ಬಗ್ಗೆ ಹೇಳ್ಬೇಕಂತಂದರೆ ಉತ್ತರ ಕರ್ನಾಟಕದ ಭಾಷೆ ಅಂದರೆ ಅದೊಂದು ಟೈಪ್ ನ್ಯಾಚುರಲ್ ಭಾಷೆ. ಅದು ನಾವು ಎಲ್ಲರೂ ಮಾತಾಡೋಕ್ಕಾಗಲ್ಲ. ಆ ಉತ್ತರ ಕರ್ನಾಟಕದವ್ರು ಮಾತಾಡಿದರೆ ಅದೊಂದು ನಗು. ಅದಕ್ಕೋಸ್ಕರ ಎಲ್ಲ ನಮ್ಮ ಬೆಂಗಳೂರು ಜನ ಆಯಿತು, ಬರೀ ಬೆಂಗಳೂರು ಜನ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಜನ ನೋಡಲಿ. ಹಾಗೂ ಬರೀ ಇದೊಂದು ಭಾಷೆ ಅಂತಲ್ಲ, ಎಲ್ಲ ಭಾಷೆಯಲ್ಲೂ ಇದು ಡಬ್ ಆಗಲಿ ಅಂತ ಹಾರೈಸ್ತಾ ಹೇಳ್ಬೋದು. ಆಲ್ ದ ಬೆಸ್ಟ್ ಪಪ್ಪಿ.